ರಾಮತೀರ್ಥ 3 ಕಿಲೋಮೀಟರ್ ರಸ್ತೆ ಕಳಪೆ ಕಾಮಗಾರಿನ ಅಥಣಿ ತಾಲೂಕಿನ ಕನ್ನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ರಾಮತೀರ್ಥ ಕ್ರಾಸ್ನಿಂದ ರಾಮತೀರ್ಥ ಊರಿನವರೆಗೂ ರಸ್ತೆಯು ಕಳಪೆ ಕಾಮಗಾರಿ ಅಂತ ಮೇಲ್ನೋಟಕ್ಕೆ ಕಾಣುತ್ತದೆ. 2021 ಮತ್ತು 22ನೇ ಸಾಲಿನ 5,054ರ ಯೋಜನೆ ಅಡಿಯಲ್ಲಿ ಮಂಜೂರಾದ ಅಂದಾಜು ಮೊತ್ತ 120 ಲಕ್ಷಗಳ ಮಂಜೂರಾಗಿತ್ತು. ಈ ರಸ್ತೆಯು ಈಗ ಮಾಡಿದ ಮೇಲೆ ಕೆಟ್ಟು ಹೋಗಿ ಅಲ್ಲಲ್ಲೇ ಪ್ಯಾಚ್ ವರ್ಕ್ ಮಾಡ್ತಿದ್ದಾರೆ. ಇದರಿಂದ ಗೊತ್ತಾಗುತ್ತದೆ ಇದು ಕಳಪೆ ಕಾಮಗಾರಿ ಅಂತ. ಈ ರಸ್ತೆಯ ಕಡೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ಚಿಕ್ಕೋಡಿಯ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯವರು ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಅಥಣಿಯವರು ಗಮನಿಸಬೇಕಾಗಿದೆ. ಇದೇ ರೀತಿಯಾದ್ರೆ ಇದೇ ವರ್ಷದಲ್ಲಿ ಈ ರಸ್ತೆಯು ಪೂರ್ತಿ ಕೆಟ್ಟು ಹೋಗುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಗಮನ ಹರಿಸಬೇಕು. ಅಥಣಿ ತಾಲೂಕಿನಲ್ಲಿ ಇನ್ನು ಮುಂದೆಯಾದ್ರೂ ಯಾವುದೇ ರಸ್ತೆ ಮಾಡುತ್ತಿದ್ದರೋ ರಸ್ತೆಯ ಮಾಡತಕ್ಕಂತಹ ಸಾಮಗ್ರಿಗಳನ್ನ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಕಳಪೆಯಾಗದಂತೆ ಅಧಿಕಾರಿಗಳು ಗಮನಿಸಿ ತಡೆ ಹಿಡಿಯಬೇಕು. ವರದಿಗಾರ ವಿಠ್ಠಲ್ ಕೋಕಾಟೆ, ಪೃಥ್ವಿ ಟಿವಿ, ಅಥಣಿ.